ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಮದರ್ಸ್ ಡೇಗೆ ಸಂಡೇ ನನ್ನ ಮಗಳು ನನಗೆ ಮಾಡಿಕೊಟ್ಟಂತಹ ಒಂದು ಸ್ಪೆಷಲ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದು, ಫಸ್ಟ್ ಟೈಮ್ ಮನೇಲಿ ಮಾಡಿದ್ದು ನನ್ನ ಮಗಳ ರೆಸಿಪಿ ಇದು. ಸೊ ನಮ್ಮ ದೀಕ್ಷನ್ ರೆಸಿಪಿ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು, ಅಡುಗೆ ಮಾಡೋಕ್ಕೆ ಅಷ್ಟೊಂದು ಬರಲ್ಲ ನನ್ನ ಮಗಳಿಗೆ. ಸೊ ಪ್ರತಿ ಮದರ್ಸ್ ಡೇ ಮಾತ್ರ ಒಂದು ರೆಸಿಪಿ ಮಾಡ್ತಾಳೆ. ಚಪಾತಿ, ರೋಟಿ, ರೈಸ್ ಕೂಡ ಚೆನ್ನಾಗಿರುತ್ತೆ. ನಾನು ಚಪಾತಿ ಮಾಡಿದೆ ಇಲ್ಲಿ ನೋಡಿ. ಇವಾಗ ಅವ್ರಿಗೆ ಟ್ರೈ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಬಟ್ ಚೆನ್ನಾಗಿತ್ತು. ಮಾಡೋದು ಹೇಗೆ, ಏನೇನು ಬೇಕು, ಯಾವ ರೀತಿ ಅಂತ ಕೂಡ ಅದು ನೋಡ್ಕೊಂಬರೋಣ ಬನ್ನಿ. ಚಾನಲ್ಗೆ ಹೊಸಬರಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ನೋಡಿ, ನಾವಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ, ನಂದಿನಿ ಪನ್ನೀರು ತಗೊಂಡು ಫಸ್ಟು ಒಂದು ಬಿಸಿನೀರಲ್ಲಿ ಸ್ವಲ್ಪ ಹಾಕಿದ್ದೀನಿ, ಬಟ್ ಎಷ್ಟೆಲ್ಲ ಹೋಗಲಿ ಅಂತ. ನಂತರ ಮಿಲ್ಕಿ ಮಿಕ್ಸ್ಡ್ ಬೆಣ್ಣೆ ತೊಗೊಂಡಿದ್ದೀವಿ. ಇನ್ನು 10 ನಿಮಿಷ ಬಿಸಿನೀರಲ್ಲಿ ಹಾಕಬೇಕು. ಸೊ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಡೆಸ್ಟೆಲ್ಲ ಹೋಗುತ್ತೆ ಅಂತ. 1-2 ಟೊಮೊಟೊ ತೊಗೊಂಡಿದ್ದೀವಿ. ಮಿಲ್ಕಿ ಮಿಕ್ಸ್ಡ್ ಬೆಣ್ಣೆ ತೊಗೊಂಡಿದ್ದೀವಿ. ನನ್ನ ಮಗಳಿಗೆ ಪಾಪ ಬೆಣ್ಣೆ ಅಂದರೆ ಆಗಲ್ಲ, ಬಟ್ ರೆಸಿಪಿ ಮಾಡೋಕ್ಕೋಸ್ಕರ ಪಾಪ ಇನ್ನೇನು. ಸೊ ಹಾಗಾಗಿ ಫಸ್ಟ್ ಟೈಮ್ ಮುಟ್ಟಿರೋದು ಬೆಣ್ಣೆನ. ಒಂದು ಕಡಾಯಿ ಇಟ್ಟು ನೋಡಿ, ಫಸ್ಟು ನಾನು ಚಪಾತಿಗೆ ನಮ್ಮ ಮನೆಯವರು ಕಲಿಸ್ಕೊಟ್ಟಿದ್ದಾರೆ. ಚಪಾತಿ ಅಥವಾ ಪೂರಿಗಿಂತ ಚಪಾತಿ ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ. ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದಾಳೆ, ಚಾಪಿಂಗ್ ಮಾಡಿದ್ದಾಳೆ ನನ್ನ ಮಗಳು. ನನಗೂ ಅಷ್ಟೊಂದು ಮಾಡೋಕ್ಕೆ ಬರೋದಿಲ್ಲ, ಚಾಪರ್ ಬೇಡ ಅಂತ ಹೇಳಿಬಿಟ್ಟು ಕೈಯಲ್ಲಿ ಕಟ್ ಮಾಡೋದು ನೋಡಿ. ಆನಿಯನ್ ಕೂಡ ಸೂಪರ್ ಅಂದರೆ ಸೂಪರಾಗಿ ಕಟ್ ಮಾಡಲಿಲ್ಲ ನನ್ನ ಮಗಳು. ನನಗೂ ಅಷ್ಟೊಂದು ಮಾಡೋಕ್ಕೆ ಬರಲ್ಲ. ಅಡುಗೆ ಮಾಡಿದ್ರೇ ಇಷ್ಟೊಂದು ಕಟ್ ಮಾಡಿದ್ದಾಳೆ ಅಂದರೆ ಅಡುಗೆ ಕಲಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ಬೋದು ಅಂತ ಅನ್ನಿಸ್ತು. ಫಸ್ಟ್ ಒಂದು ಕಡಾಯಿ ಇಟ್ಟು ಬೆಣ್ಣೆ ಹಾಕಿ ಸ್ವಲ್ಪ ನೋಡಿ, ಇವಾಗ ಆನಿಯನ್ ಫ್ರೈ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಅಥವಾ ಬೆಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಫ್ರೈ ಮಾಡ್ಕೊಳ್ಳೋಕ್ಕೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ, ನಂತರ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೋಡಿ, ಇವಾಗ ಗೋಡಂಬಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಆರ್ಲಿ ಅಂತ ಫ್ಯಾನ್ ಹತ್ರ ತಂದಿಟ್ಟಿದ್ದಾಳೆ ನಮ್ಮದು ಹೊಸ ಮಿಕ್ಸಿ. ಇದು ವಿಡಿಯೋ ನಾಳೆ ಬರುತ್ತೆ ನೋಡಿ. ಇದು ತೊಗೊಬಂದು 5 ತಿಂಗಳಾಯಿತು. ಇವತ್ತು ಇಟ್ಟಿದ್ದೀನಿ ನೋಡಿ, ಹೊಸ ಪ್ರೀತಿ ಮಿಕ್ಸಿ. ನನಗೆ ತುಂಬ ಇಷ್ಟ ಬ್ಲ್ಯಾಕ್ ಕಲರ್ ಅಂದರೆ. ನಮ್ಮ ಕೌಂಟರ್ ಟಾಪ್ ಕೂಡ, ಕಿಚನ್ ಕೌಂಟರ್ ಟಾಪ್ ಬ್ಲ್ಯಾಕ್ ಇದೆ. ಸೊ ಬ್ಲ್ಯಾಕ್ ಮ್ಯಾಚಿಂಗು. ಸೊ ಮಿಕ್ಸಿ ತುಂಬ ಚೆನ್ನಾಗಿದೆ. ಈಗ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ ಆರಿದ ಮೇಲೆಲ್ಲ. ಮತ್ತು ಇನ್ನೊಂದು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ, ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾನು ನೋಡಿ ಇವಾಗ ಪನ್ನೀರು ಕ್ಯೂಬ್ಸ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ. ಸೂಪರ್ ಅಂದರೆ ಸೂಪರಾಗಿತ್ತು. ಕಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಒಂಥರ ರಬ್ಬರ್ ಥರ ಇತ್ತು. ಕಟ್ ಮಾಡೋಕ್ಕೆ ಚೆನ್ನಾಗಿತ್ತು ನೋಡಿ. ಇವಾಗ ಕಟ್ ಮಾಡಿದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ, ಪಲಾವ್ ಎಲೆ ಎಲ್ಲ ಹಾಕಿ ನಾವು ರುಬ್ಕೊಂಡಿದ್ವಲ್ಲ ಗ್ರೇವಿ ಕೂಡ ಹಾಕ್ತಾಯಿದ್ದೀವಿ. ಸೊ ಅದು ಕುದಿಯಲ್ಲ ಅಷ್ಟೊತ್ತಿಗೆ. ಪಕ್ಕದಲ್ಲಿ ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಬೆಣ್ಣೆನಾದರೂ ಹಾಕ್ಕೊಬೋದು ಅಥವಾ ಎಣ್ಣೆನಾದರೂ ಹಾಕ್ಕೊಬೋದು. ಪನ್ನೀರ್ ಬಟರ್ ಮಸಾಲ ಅಲ್ವಾ, ಹಾಗಾಗಿ ನಾನು ಇಲ್ಲಿ ಬೆಣ್ಣೆನೇ ಹಾಕಿದ್ದೀನಿ. ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ. ಇವಾಗ ಅದೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಟೇಸ್ಟ್ ನೋಡ್ಬೋದು ಇವಾಗ. ಎಲ್ಲ ಉಪ್ಪು ಖಾರ ಎಲ್ಲ ಆನಿಯನ್ಗೆ ಸ್ವಲ್ಪ ಹಾಕಿದ್ದೀವಿ. ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಬೋದು ಇದರಲ್ಲೇ. ಇದರಲ್ಲಿ ನಾವು ಆನಿಯನ್ ಫ್ರೈ ಮಾಡ್ಕೊಂಡಾಗ ಖಾರದ ಪುಡಿ, ನಂತರ ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಿದ್ದೀವಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು. ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ ನೀವು ಕೂಡ. ಸೂಪರ್ ಅಂದರೆ ಸೂಪರಾಗಿತ್ತು. ನನ್ನ ಮಗಳ ಒಂದು ಸ್ಪೆಷಲ್ ಮದರ್ಸ್ ಡೇ ಸ್ಪೆಷಲ್ ಪನ್ನೀರ್ ಬಟರ್ ಮಸಾಲ. ನೀವು ಕೂಡ ಮಾಡಿ ನೋಡಿ, ಟೇಸ್ಟ್ ಅಂದರೆ ಸೂಪರಾಗಿತ್ತು. ನಾವು ಕೊನೆಯಲ್ಲಿ ಇದು ಮಿಲ್ಕ್ ಪ್ಯೂರಿ ಕೂಡ ಹಾಕಿದ್ದೀವಿ, ಬಟ್ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸೊ ನೀವು ಮನೇಲಿ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ.